ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಯೂಲರ್ಸ್ ಫಾರ್ಮುಲಾದು ಪ್ರೂಫ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನೋಡಿ, ಇಲ್ಲಿ ಏನ್ ಹೇಳ್ತಾ ಇದೆ ಯೂಲರ್ಸ್ ಫಾರ್ಮುಲಾ, ಲೆಟ್ ಜಿ ಬಿ ಎ ಗ್ರಾಫ್ ವಿಚ್ ಇಸ್ ಕನೆಕ್ಟೆಡ್, ಪ್ಲೇನಾರ್ ಮತ್ತೆ ಸಿಂಪಲ್. ಸರಿನಾ? ಸೊ ಇವಾಗ ನಾನು 3 ವರ್ಟೆಕ್ಸ್ ಗಳನ್ನ ತಗೊಂಡೆ ಅಂತ ಅನ್ಕೊಳ್ಳಿ. ಸೊ ಇವಾಗ ದಿಸ್ ಇಸ್ ವರ್ಟೆಕ್ಸ್ ಎ, ದಿಸ್ ಇಸ್ ವರ್ಟೆಕ್ಸ್ ಬಿ, ದಿಸ್ ಇಸ್ ವರ್ಟೆಕ್ಸ್ ಸಿ. ಈಗ ಕನೆಕ್ಟೆಡ್ ಗ್ರಾಫ್ ಆಗ್ಬೇಕು ಅಂತಂದ್ರೆ ಏನಾಗಬೇಕು? ಈಚ್ ಪೇರ್ ಆಫ್ ವರ್ಟಿಸಿಸ್ ಗಳ ಮಧ್ಯೆ ನನಗೆ ಒಂದು ಎಡ್ಜ್ ಬೇಕು. ಸೊ ಈಚ್ ಪೇರ್ ಆಫ್ ವರ್ಟಿಸಿಸ್ ಗಳ ಮಧ್ಯೆ ನನಗೆ ಒಂದು ಎಡ್ಜ್ ಇದ್ರೆ ಅದನ್ನ ನಾನು ಕನೆಕ್ಟೆಡ್ ಗ್ರಾಫ್ ಅಂತ ಕರಿಬಹುದು. ನೆಕ್ಸ್ಟ್ ಪ್ಲೇನರ್ ಗ್ರಾಫ್ ಅಂತ ಅಂದ್ರೆ ಏನು? ಒಂದು ಎಡ್ಜ್ ಇದೆ ಅಂತಂದ್ರೆ ಇನ್ನೊಂದು ಎಡ್ಜ್ ಅದನ್ನ ಇಂಟರ್ಸೆಕ್ಟ್ ಮಾಡಬಾರ್ದು, ಅಂತಂದ್ರೆ ಕ್ರಾಸ್ ಆಗಬಾರ್ದು ಎರಡು ಎಡ್ಜ್ಗಳು. ಸೊ ಇಲ್ಲೆಲ್ಲಾದ್ರೂ ಕ್ರಾಸ್ ಆಗ್ತಾ ಇದೆಯಾ? ಇಲ್ಲ. ಸೊ ದಿಸ್ ಇಸ್ ಪ್ಲೇನರ್ ಗ್ರಾಫ್. ನೆಕ್ಸ್ಟ್ ಸಿಂಪಲ್ ಆಗಿರ್ಬೇಕು. ಸಿಂಪಲ್ ಅಂತ ಅಂದ್ರೇನು? ಎರಡು ವರ್ಟಿಸಿಸ್ ಅಥವಾ ಪೇರ್ ಆಫ್ ವರ್ಟಿಸಿಸ್ ಇದೆ ಅಂತಂದ್ರೆ ಅದರ ಮಧ್ಯೆ ಮಲ್ಟಿಪಲ್ ಎಡ್ಜಸ್ ಇರಬಾರ್ದು, ಅಂದ್ರೆ ಒಂದಕ್ಕಿಂತ ಜಾಸ್ತಿ ಎಡ್ಜಸ್ ಇರಬಾರ್ದು. ಅದರ ಜೊತೆ ಸೆಲ್ಫ್ ಲೂಪ್ಗಳು ಇರಬಾರ್ದು. ಸೊ ಸೆಲ್ಫ್ ಲೂಪು ಮತ್ತೆ ಮಲ್ಟಿಪಲ್ ಎಡ್ಜಸ್ ಇಲ್ಲ ಅಂತಂದ್ರೆ ಅದನ್ನ ಏನಂತ ಕರಿತೀವಿ? ಸಿಂಪಲ್ ಗ್ರಾಫ್ ಅಂತ ಕರಿತೀವಿ. ಸೊ ಈಗ ನಾನು ಕ್ರಿಯೇಟ್ ಮಾಡ್ಕೊಂಡಿರುವಂತಹ ಗ್ರಾಫ್ ಏನಾಗಿದೆ? ಸಿಂಪಲ್, ಪ್ಲೇನಾರ್ ಮತ್ತೆ ಕನೆಕ್ಟೆಡ್ ಗ್ರಾಫ್ ಆಗಿದೆ. ಸೊ ವಿತ್ ಈ ನಂಬರ್ ಆಫ್ ಎಡ್ಜಸ್ ಅಂಡ್ ವಿ ವರ್ಟಿಸಿಸ್, ಲೆಟ್ ಆರ್ ಬಿ ದ ರೀಜನ್ ಆರ್ ದಿ ಫೇಸ್. ಸೊ ರೀಜನ್ ಎಷ್ಟಿದಾವೆ ಅಂತ ನಾವು ತಿಳಿಸ್ಬೇಕು. ಸೊ ಇವಾಗ ಕ್ಲೋಸ್ಡ್ ಸರ್ಫೇಸ್ ಇದೆ ಅಂತಂದ್ರೆ ಅದರೊಳಗಡೆ ಒಂದು ರೀಜನ್ ಇದೆ ಅಂತ ಅರ್ಥ. ಸೊ ದಿಸ್ ಇಸ್ ರೀಜನ್ 1. ಸೊ ಇನ್ನು ಉಳಿದಿರೋದೆಲ್ಲ ಹೊರಗಡೆದೆಲ್ಲ ಔಟರ್ ಸರ್ಫೇಸ್ ವಿಲ್ ಬಿ ಟೇಕನ್ ಆಸ್ ದ ಅನದರ್ ಒನ್ ರೀಜನ್. ಸೊ ಅದನ್ನ ಇನ್ನೊಂದು ರೀಜನ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇವಾಗ 2 ರೀಜನ್. ಇನ್ನೊಂದು ಎಕ್ಸಾಂಪಲ್ ಅನ್ನ ತಗೊಂತೀವಿ. ಇದರಲ್ಲಿ ಎಷ್ಟು ರೀಜನ್ ಆದಂಗಾಯ್ತು? ಇದು 1, ಇದು 2, ಹೊರಗಡೆದು 3. ಸೊ ಟೋಟಲ್ 3 ರೀಜನ್. ಸರಿನಾ? ಸೊ ಈ ರೀತಿ ನಾವು ರೀಜನ್ ಗಳನ್ನ ಮಾರ್ಕ್ ಮಾಡ್ತಾ ಹೋಗ್ತೀವಿ. ಸೊ ಈ ಒಂದು ಯೂಲರ್ಸ್ ಫಾರ್ಮುಲಾ ಏನ್ ಹೇಳುತ್ತೆ ಅಂತಂದ್ರೆ, ರೀಜನ್ಸ್ ವಿಲ್ ಬಿ ಈಕ್ವಲ್ ಟು ಎಡ್ಜ್ ಮೈನಸ್ ವರ್ಟೆಕ್ಸ್ ಪ್ಲಸ್ 2 ವೆನ್ ದ ಗ್ರಾಫ್ ಈಸ್ ಕನೆಕ್ಟೆಡ್, ಪ್ಲೇನಾರ್ ಅಂಡ್ ಸಿಂಪಲ್. ಸೊ ಈ 3 ಕಂಡೀಷನ್ ಇರುವಂತಹ ಗ್ರಾಫ್ ಇದ್ರೆ ಅದರಲ್ಲಿ ಎಷ್ಟು ರೀಜನ್ಸ್ ಇರ್ತವೆ? ಎಡ್ಜ್ ಮೈನಸ್ ವರ್ಟೆಕ್ಸ್ ಪ್ಲಸ್ 2. ಸೊ ಇಷ್ಟು ನಂಬರ್ ಆಫ್ ರೀಜನ್ ಗಳು ಇರ್ತವೆ ಅಂತ ಅರ್ಥ. ಸೊ ಈ ಒಂದು ಪ್ರೂಫ್ ಅನ್ನ ನಾವು 3 ಸ್ಟೆಪ್ ಗಳಲ್ಲಿ ಮಾಡ್ತಾ ಹೋಗ್ತೀವಿ ಯೂಸಿಂಗ್ ದ ಇಂಡಕ್ಷನ್ ಮೆಥಡ್, ಮ್ಯಾಥಮೆಟಿಕಲ್ ಇಂಡಕ್ಷನ್ ಅನ್ನ ಯೂಸ್ ಮಾಡ್ಕೊಂಡು. ಮೊದಲನೇ ಸ್ಟೆಪ್ ಅಲ್ಲಿ n ವ್ಯಾಲ್ಯೂ ಈಸ್ ಈಕ್ವಲ್ ಟು 1 ಅಂತ ತಗೊಂತೀವಿ. ನೆಕ್ಸ್ಟ್ ಎರಡನೇ ಸ್ಟೆಪ್ ಅಲ್ಲಿ n ವ್ಯಾಲ್ಯೂ ಈಸ್ ಈಕ್ವಲ್ ಟು k ಅಂತ. ನೆಕ್ಸ್ಟ್ ಮೂರನೇ ಸ್ಟೆಪ್ ಅಲ್ಲಿ n ವ್ಯಾಲ್ಯೂ ಈಸ್ ಈಕ್ವಲ್ ಟು k ಪ್ಲಸ್ 1 ಅಂತ. ಸರಿನಾ? ಸೊ ಇವಾಗ ಒಂದೊಂದೇ ಸ್ಟೆಪ್ ಅನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಸ್ಟೆಪ್ n ಈಸ್ ಈಕ್ವಲ್ ಟು 1. ಸೊ ಇದನ್ನ ಬೇಸಿಕ್ ಸ್ಟೆಪ್ ಅಂತ ಕರಿಬಹುದು. ಸೊ n ಈಸ್ ಈಕ್ವಲ್ ಟು 1 ಅಂತಂದ್ರೆ ನಾವು ಯೂಲರ್ಸ್ ಫಾರ್ಮುಲಾನ ಎಡ್ಜಿನ ರೆಫರೆನ್ಸ್ ಅನ್ನ ಇಟ್ಕೊಂಡು ಪ್ರೂವ್ ಮಾಡ್ತಾ ಹೋಗ್ತೀವಿ. ಸೊ ಎಡ್ಜ್ ವಿಲ್ ಬಿ ಈಕ್ವಲ್ ಟು 1. ಸರಿನಾ? n ಈಸ್ ಈಕ್ವಲ್ ಟು 1 ಅಂತಂದ್ರೆ ಎಡ್ಜ್ ಈಸ್ ಈಕ್ವಲ್ ಟು 1 ಅಂತ ಅರ್ಥ. ಸೊ ಇವಾಗ ಎಡ್ಜ್ ಒಂದೇ ಒಂದಿದೆ ಅಂತ ಅನ್ಕೊಳ್ಳಿ. ಒಂದು ಎಡ್ಜ್ ಇದೆ ಅಂತಂದ್ರೆ ಅದರಲ್ಲಿ ಸ್ಟಾರ್ಟ್ ವರ್ಟೆಕ್ಸ್ ಮತ್ತೆ ಎಂಡ್ ವರ್ಟೆಕ್ಸ್ ಅಂತ ನನ್ನ ಹತ್ರ ಇರ್ತವೆ. 2 ವರ್ಟೆಕ್ಸ್ ಗಳು ಇರ್ತವೆ. ಒಂದು ಎಡ್ಜ್ ಇದೆ ಅಂತಂದ್ರೆ ಮಿನಿಮಮ್ ಅಂತ ಅಂದ್ರೂ ಕೂಡ 2 ವರ್ಟೆಕ್ಸ್ ಗಳು ಇರಲೇಬೇಕು. ಸೊ ಇವಾಗ ಎಡ್ಜ್ ಎಷ್ಟಿರೋದು? ಕೇವಲ 1. ವರ್ಟೆಕ್ಸ್ ಎಷ್ಟಿರೋದು? 2. ಸೊ ಈ ಒಂದು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಆರ್ ಇಸ್ ಈಕ್ವಲ್ ಟು ಇ ಮೈನಸ್ ವಿ ಪ್ಲಸ್ 2 ಅಲ್ವಾ? ಸೊ ಇವಾಗ n ವ್ಯಾಲ್ಯೂ 1 ಇರೋದು. ಸೊ r1 ವಿಲ್ ಬಿ ಈಕ್ವಲ್ ಟು e1 ಮೈನಸ್ v1 ಪ್ಲಸ್ 2. r1. ಸೊ ಇವಾಗ ಈ ಒಂದು ಗ್ರಾಫ್ ಅಲ್ಲಿ ಎಷ್ಟು ರೀಜನ್ಸ್ ಇದೆ? ಸೊ ಇಲ್ಲೆಲ್ಲೂ ಕೂಡ ಕ್ಲೋಸ್ಡ್ ಸರ್ಫೇಸ್ ಇಲ್ಲ. ಸೊ ಈ ತರ ಇದ್ದಿದ್ರೆ ಇದನ್ನೊಂದು ಹೊರಗಡೆ ಎರಡನೇದು ಅಂತ ತಗೋಬೋದಿತ್ತು. ಸೊ ಇಲ್ಲಿ ಕ್ಲೋಸ್ಡ್ ಸರ್ಫೇಸ್ ಇಲ್ಲ. ಸೊ ಟೋಟಲ್ ಅಷ್ಟನ್ನು ಕೂಡ ಒಂದೇ ಒಂದು ಫೇಸ್ ಅಂತ ತಗೊಂತೀವಿ, ಫೇಸ್ ಅಥವಾ ರೀಜನ್ ಅಂತ. ಸೊ ರೀಜನ್ ಎಷ್ಟಿರೋದು? 1. ಸೊ 1 ವಿಲ್ ಬಿ ಈಕ್ವಲ್ ಟು ಎಡ್ಜಸ್ ಎಷ್ಟಿರೋದು? 1 ಮೈನಸ್ ವರ್ಟಿಸಿಸ್ ಎಷ್ಟಿರೋದು? ಎ ಮತ್ತೆ ಬಿ ಅಂತ ಅನ್ಕೊಂಡ್ರೆ 2 ವರ್ಟೆಕ್ಸ್ ಇದಾವೆ. ಸೊ 2 ಪ್ಲಸ್ 2 ಅಂತ. ಪ್ಲಸ್ 2 ಮೈನಸ್ 2 ಕ್ಯಾನ್ಸಲ್ ಆಯ್ತು. 1 ಈಕ್ವಲ್ ಟು 1. ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್. ಸೊ 1 ಈಸ್ ಈಕ್ವಲ್ ಟು 1. ವೆನ್ ಲೆಫ್ಟ್ ಹ್ಯಾಂಡ್ ಸೈಡ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ ಇಟ್ ಈಸ್ ಟ್ರೂ. ಸೊ ಬೇಸಿಕ್ ಸ್ಟೆಪ್ ಟ್ರೂ ಆಗಿದೆ ಅಂತ ಅರ್ಥ. ಸೊ ಇದನ್ನ ಬೇಕಾದ್ರೆ ನೀವು ಬಾಕ್ಸ್ ಹಾಕಿ ಸಪರೇಟ್ ಆಗಿ ಬರೀಬಹುದು ಈ ಸೈಡ್. ಯಾವ ರೀತಿ 1 ಈಸ್ ಈಕ್ವಲ್ ಟು 1 ಆಯ್ತು ಅಂತ ಅರ್ಥ. ನೆಕ್ಸ್ಟ್ ಇಂಡಕ್ಷನ್ ಸ್ಟೆಪ್. ಸೊ ಇಲ್ಲೇನ್ ಮಾಡ್ತೀವಿ ಅಂತಂದ್ರೆ ಪ್ರೂವ್ ಮಾಡಕ್ ಹೋಗಲ್ಲ, ಅದು ಆಲ್ರೆಡಿ ಟ್ರೂ ಆಗಿದೆ ಅಂತ ಬರ್ಕೊಂಡ್ಬಿಡ್ತೀವಿ. ಏನು? n ಈಸ್ ಈಕ್ವಲ್ ಟು k. ಸೊ ಇಲ್ಲಿ r1 ಈಸ್ ಈಕ್ವಲ್ ಟು e1 ಮೈನಸ್ v1 ಪ್ಲಸ್ 2 ಅಂತ ತಗೊಂಡಿದ್ವಿ. ಇಲ್ಲಿ ಎಲ್ಲಿ 1 ಇದೆ ಅಲ್ಲೆಲ್ಲ k ಹಾಕಿ. ಯಾಕೆ? ಈ ಸ್ಟೆಪ್ ಅಲ್ಲಿ n ಈಸ್ ಈಕ್ವಲ್ ಟು 1 ಅಂತ ತಗೊಂಡಿದ್ವಿ, ಇಲ್ಲಿ n ಈಸ್ ಈಕ್ವಲ್ ಟು k ಅಂತ ತಗೊಂಡಿದ್ವಿ. ಸೊ rk ಈಸ್ ಈಕ್ವಲ್ ಟು ek ಮೈನಸ್ vk ಪ್ಲಸ್ 2 ಈಸ್ ಟ್ರೂ ಅಂತ ತಗೊಂಡಿದ್ವಿ. ನೆಕ್ಸ್ಟ್ ವೆರಿಫಿಕೇಶನ್ ಸ್ಟೆಪ್ ಗೆ ಬರೋಣ. n ಈಸ್ ಈಕ್ವಲ್ ಟು k ಪ್ಲಸ್ 1. ಸೊ ಇವಾಗ ಸಿಂಪಲ್ ಆಗಿ ತೋರಿಸ್ತೀನಿ ನೋಡಿ, ಇದೇ ಜಾಗದಲ್ಲಿ ತೋರಿಸ್ತೀನಿ. ನನ್ನ ಹತ್ರ ಒಂದು ಗ್ರಾಫ್ ಇದೆ. ಸೊ ಇದನ್ನ ಜಿ ಅಂತ ಕರಿತೀನಿ. ಸೊ ಈಗ ನಾನು ಏನ್ ಮಾಡ್ತಾ ಇರೋದು? k ಪ್ಲಸ್ 1 ಅಂತಂದ್ರೆ ಇಲ್ಲಿ ಎಡ್ಜಿನ ರೆಫರೆನ್ಸ್ ಅಲ್ಲಿ ನಾವು ಪ್ರೂವ್ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ದೆ. ಸೊ ಒಂದು ಎಡ್ಜನ್ನ ಎಕ್ಸ್ಟ್ರಾ ಆಡ್ ಮಾಡ್ತಾ ಇದೀವಿ. ಈ ಒಂದು ಗ್ರಾಫ್ಗೆ ಒಂದು ಎಡ್ಜನ್ನ ಎಕ್ಸ್ಟ್ರಾ k ಇತ್ತು ಪ್ರಿವಿಯಸ್ ಅಲ್ಲಿ. ಸೊ k ಪ್ಲಸ್ 1 ಕೂಡ ಟ್ರೂ ಅಂತ ನಾನು ಪ್ರೂವ್ ಮಾಡ್ಬೇಕು. ಸೊ ಒಂದು ಎಡ್ಜನ್ನ ಆಡ್ ಮಾಡ್ತಾ ಇದೀವಿ. ಸೊ ಇಲ್ಲಿ ನನಗೆ 2 ಸಿನಾರಿಯೋಸ್ ಬರುತ್ತೆ.
ಒಂದೇನು ಅಂತಂದ್ರೆ ಈ ಒಂದು ಗ್ರಾಫ್ ಅಲ್ಲಿ ಇರುವಂತ ಈ 4 ವರ್ಟೆಕ್ಸ್ ಗಳಿದಾವಲ್ಲ, ಸೊ ಅದನ್ನೇ ಯೂಸ್ ಮಾಡ್ಕೊಂಡು ನಾನು ಒಂದು ಎಡ್ಜ್ ಅನ್ನ ಆಡ್ ಮಾಡೋದು. ನೋಡಿ, ಈ 2 ವರ್ಟೆಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಒಂದು ಎಡ್ಜ್ ಅನ್ನ ಆಡ್ ಮಾಡಿದೀನಿ. ಅದೇ ಮೊದಲನೇ ಕಂಡೀಷನ್, ಬೋತ್ ದಿ ವರ್ಟೆಕ್ಸ್ ಆಫ್ ಎಡ್ಜ್ ಆಫ್ ಸೇಮ್ ಗ್ರಾಫ್ ಅಂತಂದ್ರೆ ಆ ಎಡ್ಜಿನ ಎರಡೂ ಕೂಡ ವರ್ಟೆಕ್ಸ್ ಗಳು ಅದೇ ಗ್ರಾಫ್ ನಲ್ಲಿ ಇರುವಂತವು. ನೆಕ್ಸ್ಟ್ ಇನ್ನೊಂದು ಏನ್ ಮಾಡ್ಬೋದು ಅಂತಂದ್ರೆ, ಈ ರೀತಿ ಒಂದು ವರ್ಟೆಕ್ಸ್ ಅನ್ನ ನಾನು ಕ್ರಿಯೇಟ್ ಮಾಡ್ಕೊಂಡು ಒಂದು ಎಡ್ಜ್ ಅನ್ನ ಬರೀಬಹುದು. ಸೊ ಇವಾಗ್ಲೂ ಕೂಡ ಕನೆಕ್ಟೆಡ್ ಆಗಿದೆ, ಪ್ಲೇನರ್ ಆಗಿದೆ, ಮತ್ತೆ ಸಿಂಪಲ್ ಆಗಿದೆ, ಸರಿನಾ? ಸೊ ಇವಾಗ ನಾನು ಏನ್ ಮಾಡ್ಬೋದು, ಒಂದು ಕಂಡೀಷನ್ ಎರಡು ವರ್ಟೆಕ್ಸ್ ಗಳು ಅದೇ ಗ್ರಾಫ್ ಜಿದು, ಇಲ್ಲ ಅಂತಂದ್ರೆ ಒಂದು ವರ್ಟೆಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಒಂದು ವರ್ಟೆಕ್ಸ್ ಈ ಒಂದು ಗ್ರಾಫಿಂಗ್ ಯೂಸ್ ಮಾಡ್ಕೊಂಡು ನಾನು ಎಡ್ಜ್ ಅನ್ನ ಎಳಿತಾ ಇದ್ದೀನಿ ಅಂತ. ಸೊ ಒಬ್ಬೊಬ್ರಿಗೆ ಕನ್ಫ್ಯೂಷನ್ ಆಗ್ಬೋದು. ನಾನು ಇನ್ನೂ ಒಂದು ವರ್ಟೆಕ್ಸ್ ಕ್ರಿಯೇಟ್ ಮಾಡ್ಕೊಂಡು ಈ ರೀತಿ ಬರ್ದ್ಬಿಡ್ತೀನಿ, ಇನ್ನೊಂದು ಎಡ್ಜ್ ಅನ್ನ ಈ ರೀತಿ ಆಡ್ ಮಾಡ್ತೀನಿ ಅಂತಂದ್ರೆ ಇದು ಕನೆಕ್ಟೆಡ್ ಆಯ್ತಾ? ಕನೆಕ್ಟೆಡ್ ಆಗಿರ್ಲೇಬೇಕು. ಕನೆಕ್ಟೆಡ್ ಆಗಿಲ್ಲ, ಡಿಸ್ಕನೆಕ್ಟೆಡ್ ಗ್ರಾಫ್ ಅದಕ್ಕಾಯ್ತು. ಸೊ ಅದಕ್ಕೋಸ್ಕರ ಎರಡೇ ಸಿನಾರಿಯೋಸ್ ಬರೋದು. ಒಂದು, ಆ ಗ್ರಾಫ್ ಅಲ್ಲಿ ಇರುವಂತಹ ಎರಡು ವರ್ಟೆಕ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ನಾನು ಒಂದು ಎಡ್ಜ್ ಅನ್ನ ಡ್ರಾ ಮಾಡಬಹುದು, ಇಲ್ಲ ಅಂತಂದ್ರೆ ಒಂದು ವರ್ಟೆಕ್ಸ್ ಯೂಸ್ ಮಾಡ್ಕೊಂಡು ಇನ್ನೊಂದು ವರ್ಟೆಕ್ಸ್ ಕ್ರಿಯೇಟ್ ಮಾಡ್ಕೊಂಡು ಒಂದು ಎಡ್ಜ್ ಅನ್ನ ಡ್ರಾ ಮಾಡಬಹುದು. ಸೊ ಇವಾಗ ಮೊದಲನೇ ಕಂಡೀಷನ್ ಗೆ ಹೋಗೋಣ. ಸೊ ಸ್ಟಾರ್ಟಿಂಗ್ ಜಿ. ಸೊ ಜಿ ಯಾವ ರೀತಿ ಇತ್ತು ಅದೇ ರೀತಿ ಬರ್ಕೊಳ್ಳೋಣ ಫಸ್ಟ್. ಸೊ ಜಿ ಮಾಮೂಲಿ ಜಿ ಅಲ್ಲಿ ಎಷ್ಟು ವರ್ಟೆಕ್ಸ್ ಗಳಿದ್ದು? 4 ವರ್ಟೆಕ್ಸ್. ನೆಕ್ಸ್ಟ್ ಎಡ್ಜ್ ಗಳು ಎಷ್ಟಿದ್ದು ನಮ್ಮ ಹತ್ರ? ಎಡ್ಜ್ ಎಷ್ಟು? 1 2 3 4 ಎಡ್ಜ್ ಗಳಿದ್ದು. ನೆಕ್ಸ್ಟ್ ಆರ್ ಕೆ ಅಂತ ಅಂದ್ರೆ ರೀಜನ್ಸ್ ಎಷ್ಟಿರೋದು? 1, ಹೊರಗಡೆದು 1 2. ಸೊ ಟೋಟಲ್ 2 ರೀಜನ್ಸ್. ನೆಕ್ಸ್ಟ್ ಕೆ ಪ್ಲಸ್ 1. ಸೊ ಒಂದು ಎಡ್ಜ್ ಅನ್ನ ನಾನು ಈ ಒಂದು ಗ್ರಾಫ್ಗೆ ಆಡ್ ಮಾಡಿದ ತಕ್ಷಣ ಏನಾಗುತ್ತೆ ನೋಡಿ. ಈಗ ಎಷ್ಟು ವರ್ಟೆಕ್ಸ್ ಗಳಿರೋದು? 4 ವರ್ಟೆಕ್ಸ್ ಗಳಿದ್ದಾವೆ. ನೆಕ್ಸ್ಟ್ ಈ ಕೆ ಪ್ಲಸ್ 1 ಅಂತ ಅಂದ್ರೆ ಏನಾಯ್ತು? ಎಡ್ಜ್ ಗಳು ಎಷ್ಟಿರೋದು? ಒಂದು ಎಡ್ಜ್ ಅನ್ನ ಆಡ್ ಮಾಡಾದ್ಮೇಲೆ 1 2 3 4 5. ಸೊ 5 ಎಡ್ಜ್ ಗಳಿದ್ದಾವೆ. ನೆಕ್ಸ್ಟ್ ಕೆ ಪ್ಲಸ್ 1, ಆರ್ ಕೆ ಪ್ಲಸ್ 1 ಅಂತಂದ್ರೆ ರೀಜನ್ಸ್ ಎಷ್ಟಾದಂಗಾಯ್ತು? 1 2, ಹೊರಗಡೆದೊಂದು 3. ಸೊ ಟೋಟಲ್ 3 ರೀಜನ್ಸ್ ಆದಂಗಾಯ್ತು. ಸೊ ಇವಾಗ ನೋಡಿ, ಆರ್ ಕೆ ಇಸ್ ಈಕ್ವಲ್ ಟು ಇ ಕೆ ಮೈನಸ್ ವಿ ಕೆ ಪ್ಲಸ್ 2 ಈಸ್ ಟ್ರೂ ಅಂತ ಆಲ್ರೆಡಿ ನಾವು ಬರ್ಕೊಂಡಿದೀವಿ. ಈಗ ಒಂದೆರಡು ಆಡ್ ಮಾಡ್ತಾ ಇರೋದ್ರಿಂದ ಕೆ ಪ್ಲಸ್ 1 ಕೂಡ ಟ್ರೂ ಅಂತ ಮಾಡ್ಬೇಕಲ್ವಾ? ಸೊ ಕೆ ಜಾಗಕ್ಕೆ ಕೆ ಪ್ಲಸ್ 1 ಅನ್ನ ಹಾಕ್ಬಿಡ್ರಿ ಅಷ್ಟೇ. ಸೊ ಆರ್ ಕೆ ಪ್ಲಸ್ 1 ವಿಲ್ ಬಿ ಈಕ್ವಲ್ ಟು ಇ ಕೆ ಪ್ಲಸ್ 1 ಮೈನಸ್ ವಿ ಕೆ ಪ್ಲಸ್ 1 ಪ್ಲಸ್ 2. ಸೊ ಈಗ ನಾನು ಏನ್ ಮಾಡ್ತಾ ಇರೋದು, ಆರ್ ಕೆ ಇತ್ತು ಆಲ್ರೆಡಿ, ಅದಕ್ಕೆ ಒಂದು ಎಡ್ಜ್ ಅನ್ನ ಆಡ್ ಮಾಡ್ತಾ ಇರೋದು. ಸೊ ಆರ್ ಕೆ ಪ್ಲಸ್ 1 ಅಂತ ಬರೀತೀನಿ, ವಿಚ್ ವಿಲ್ ಬಿ ಈಕ್ವಲ್ ಟು ಇ ಕೆ ಪ್ಲಸ್ 1 ಮೈನಸ್ ವಿ ಕೆ ಪ್ಲಸ್ 1 ಪ್ಲಸ್ 2 ಆದಂಗಾಯ್ತು. ಸೊ ಪ್ಲಸ್ 2 ಕಾನ್ಸ್ಟೆಂಟ್ ಟರ್ಮು. ಸೊ ವರ್ಟಿಸಿಸ್ ಅವೆಲ್ಲ ಆಡ್ ಆಗ್ತಾ ಹೋಗ್ತವೆ. ಸೊ ಇಲ್ಲೇನಾಗಿದೆ, ವಿ ಕೆ ಪ್ಲಸ್ 1 ಇಸ್ ಈಕ್ವಲ್ ಟು ವಿ ಕೆ. ಯಾಕೆ ನೋಡಿ, ವಿ ಕೆ ಪ್ಲಸ್ 1 ವ್ಯಾಲ್ಯೂ ಇಸ್ 4, ವಿ ಕೆ ವ್ಯಾಲ್ಯೂ ಇಸ್ 4 ಅಂತ ಇದೆ. ಸೊ ಇವಾಗ ನಾನು ಈ ಪ್ಲಸ್ 1 ಅನ್ನ ತೆಗಿಬಹುದು. ಯಾಕೆ ಹೇಳಿ? ವಿ ಕೆ ಪ್ಲಸ್ 1 ಇಸ್ ಈಕ್ವಲ್ ಟು ವಿ ಕೆ, ಅದಕ್ಕೋಸ್ಕರ, ಸರಿನಾ? ನೆಕ್ಸ್ಟ್ ಇವಾಗ ಸಾಲ್ವ್ ಮಾಡ್ತಾ ಹೋಗಿ ಪ್ರಾಬ್ಲಮ್ ಅನ್ನು. ಸೊ ಆರ್ ಕೆ ಪ್ಲಸ್ 1 ಇದೆ, ವಿಚ್ ವಿಲ್ ಬಿ ಈಕ್ವಲ್ ಟು ಇ ಕೆ ಪ್ಲಸ್ 1 ಮೈನಸ್ ವಿ ಕೆ ಪ್ಲಸ್ 2. ಸೊ ಇಲ್ಲಿ ಪ್ಲಸ್ 1 ಈ ಕಡೆನೂ ಕೂಡ ಇದೆ, ಪ್ಲಸ್ 1 ಈ ಕಡೆನೂ ಕೂಡ ಇದೆ. ಸೊ ಅವೆರಡು ಕೂಡ ಕ್ಯಾನ್ಸಲ್ ಆಗ್ತವೆ. ಸೊ ಇವಾಗ ಏನು ಉಳ್ಕೊಂತು? ಆರ್ ಕೆ ವಿಲ್ ಬಿ ಈಕ್ವಲ್ ಟು ಇ ಕೆ ಮೈನಸ್ ವಿ ಕೆ ಪ್ಲಸ್ 2. ಸೊ ಇದನ್ನ ಆಲ್ರೆಡಿ ನಾವು ಟ್ರೂ ಅಂತ ಬರ್ತಿದ್ವಿ. ಸೊ ಇದು ಕೂಡ ಟ್ರೂ ಆಗುತ್ತೆ, ಸರಿನಾ? ಸೊ ಏನಾಯ್ತು, ಇಲ್ಲಿ ನನಗೆ ವರ್ಟಿಸಿಸ್ ಗಳು ಚೇಂಜ್ ಆಗಿಲ್ಲ, 4 ವರ್ಟಿಸಿಸ್ ಗಳು ಇದ್ದಿದ್ದು. ಸೊ ವಿ ಕೆ ಪ್ಲಸ್ 1 ಇಸ್ ಆಲ್ಸೋ ಈಕ್ವಲ್ ಟು ವಿ ಕೆ. ಸೊ ಅದಕ್ಕೋಸ್ಕರ ಏನ್ ಮಾಡಿದೆ, ವಿ ಕೆ ಅಂತ ಮಾತ್ರ ಸಬ್ಸ್ಟಿಟ್ಯೂಟ್ ಮಾಡಿದೆ. ಪ್ಲಸ್ 1 ಈ ಸೈಡ್ ಕೂಡ ಇತ್ತು, ಪ್ಲಸ್ 1 ಈ ಸೈಡ್ ಕೂಡ ಇತ್ತು, ಎರಡು ಕೂಡ ಕ್ಯಾನ್ಸಲ್ ಆದ್ರೆ ಆರ್ ಕೆ ವಿಲ್ ಬಿ ಈಕ್ವಲ್ ಟು ಇ ಕೆ ಮೈನಸ್ ವಿ ಕೆ ಪ್ಲಸ್ 2. ಸೊ ಅದು ಆಲ್ರೆಡಿ ಟ್ರೂ ಅಂತ ಬರ್ದಿದ್ವಿ. ಸೊ ಟ್ರೂ ಆಗುತ್ತೆ. ನೆಕ್ಸ್ಟ್ ಕಂಡೀಷನ್ ಏನು? ಒಂದು ವರ್ಟೆಕ್ಸ್ ಈ ಒಂದು ಗ್ರಾಫ್ದು ಇನ್ನೊಂದು ವರ್ಟೆಕ್ಸ್ ನಾನ್ ಕ್ರಿಯೇಟ್ ಮಾಡ್ಕೊಂಡು ಒಂದು ಎಡ್ಜ್ ಅನ್ನ ಆಡ್ ಮಾಡಿದ್ರೆ ಏನಾಯ್ತು ಅಂತ ಅರ್ಥ. ಸೊ ಮಾಮೂಲಿ ಗ್ರಾಫ್ ಅಲ್ಲಿ ಏನಿರುತ್ತೆ ಇದರಲ್ಲೇ ಏನಿದೆ ಅದನ್ನೇ ಬರೀರಿ, 2 4 4, ಸರಿನಾ? ಸೊ ಸೇಮ್ ಇರ್ತವೆ. ನೆಕ್ಸ್ಟ್ ಕೆ ಪ್ಲಸ್ 1 ಅಂತಂದ್ರೆ ಒಂದು ಎಡ್ಜ್ ಅನ್ನ ಆಡ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಎಷ್ಟು ವರ್ಟೆಕ್ಸ್ ಆದಂಗ ಆಯ್ತು? 1 2 3 4 5. ಸೊ ಒಂದು ವರ್ಟೆಕ್ಸ್ ಜಾಸ್ತಿ ಆಯ್ತು, ಇವಾಗ 5 ವರ್ಟೆಕ್ಸ್. ನೆಕ್ಸ್ಟ್ ಎಡ್ಜ್ ಗಳು ಎಷ್ಟು ಆದಂಗ ಆಯ್ತು? 1 2 3 4 5. ಸೊ 5 ಎಡ್ಜ್ ಗಳಾದಂಗ ಅದು. ರೀಜನ್ ಎಷ್ಟಾದಂಗ ಆಯ್ತು? ಒಳಗಡೆದೊಂದು. ಸೊ ಇಲ್ಲಿ ನನಗೆ ಸರ್ಕ್ಯೂಟ್ ಇಲ್ಲ, ಸರ್ಕ್ಯೂಟ್ ಅಂತಂದ್ರೆ ಕ್ಲೋಸ್ಡ್ ಸರ್ಫೇಸ್ ಇಲ್ಲ. ಸೊ ಹೊರಗಡೆದೆಲ್ಲದೊಂದು ಕೂಡ ಸೇರಿಸಿ ಒಂದು ರೀಜನ್ ಆಗುತ್ತೆ. ಸೊ 2 ರೀಜನ್ಸ್. ಸೊ ಇಲ್ಲೇನಾಯ್ತು, ರೀಜನ್ಸ್ ಎರಡು ಕೂಡ ಈಕ್ವಲ್ ಆದ. ಸೊ ಈಗ ನಾನು ಆರ್ ಕೆ ಪ್ಲಸ್ 1 ವಿಲ್ ಬಿ ಈಕ್ವಲ್ ಟು ಇ ಕೆ ಪ್ಲಸ್ 1 ಮೈನಸ್ ವಿ ಕೆ ಪ್ಲಸ್ 1 ಪ್ಲಸ್ 2 ಅಂತ ತಗೊಂಡಾಗ ಆರ್ ಕೆ ಪ್ಲಸ್ 1 ಜಾಗಕ್ಕೆ ಆರ್ ಕೆ ಅಂತ ಬರೀಬಹುದಾ? ಎಸ್. ಸೊ ಆರ್ ಕೆ ವಿಲ್ ಬಿ ಈಕ್ವಲ್ ಟು ಇ ಕೆ ಪ್ಲಸ್ 1 ಅಂತ ಅಂದ್ರೆ ಇ ಕೆ ಇತ್ತಲ್ಲ, ಸೊ ಅದಕ್ಕೆ ಒಂದು ಎಡ್ಜ್ ಅನ್ನ ಆಡ್ ಮಾಡ್ತಾ ಇರೋದಲ್ವಾ? ಸೊ ಪ್ಲಸ್ 1 ಮೈನಸ್ ವಿ ಕೆ ಪ್ಲಸ್ 1. ಸೊ ಯಾಕೆ ಬರ್ಕೊಂಡೆ ಅಂತ ನಾನು ಹೇಳ್ತಾ ಹೋಗ್ತೀನಿ. ಸೊ ಇವಾಗ ನೋಡಿ, ಇಲ್ಲಿ ಆರ್ ಕೆ ಇಸ್ ಈಕ್ವಲ್ ಟು ಆರ್ ಕೆ ಪ್ಲಸ್ 1, ಯಾಕಂತಂದ್ರೆ ಎರಡಕ್ಕೂ ಕೂಡ ರೀಜನ್ ಸೇಮ್ ಇತ್ತು. ಸೊ ಅದಕ್ಕೋಸ್ಕರ ಆರ್ ಕೆ ಇಸ್ ಈಕ್ವಲ್ ಟು ಆರ್ ಕೆ ಪ್ಲಸ್ 1 ಅಂತ ಆ ಜಾಗಕ್ಕೆ ರೀಪ್ಲೇಸ್ ಮಾಡಿದೆ.
ಇ ಕೆ ಪ್ಲಸ್ ಒನ್. ಸೊ ಇಲ್ಲೇನಾಗ್ತಿದೆ ಮೈನಸ್ ಬಿ ಕೆ ಮೈನಸ್ ಒನ್ ಆಗಬೇಕು. ಸೊ ಆರ್ ಕೆ ವಿಲ್ ಬಿ ಈಕ್ವಲ್ ಟು ಇ ಕೆ ಪ್ಲಸ್ ಒನ್ ಮೈನಸ್ ವಿ ಕೆ. ಸೊ ವಿ ಕೆ ಪ್ಲಸ್ ಒನ್ ಅನ್ನ ಏನಂತ ಬರೀತಾ ಇರೋದು ನಾವು ವಿ ಕೆ ಪ್ಲಸ್ ಒನ್ ಅಂತ ಬರೀತಾ ಇರೋದು. ಸೊ ಇವಾಗ ಮೈನಸ್ ಅದಷ್ಟು ಕೂಡ ಮಲ್ಟಿಪ್ಲೈ ಆಗುತ್ತೆ. ಸೊ ಪ್ಲಸ್ ಇಂಟು ಮೈನಸ್ ಮೈನಸ್ ಒನ್ ಪ್ಲಸ್ ಟು ಆಯ್ತು. ಸೊ ಮೈನಸ್ ಒನ್ ಪ್ಲಸ್ ಒನ್ ಕ್ಯಾನ್ಸಲ್ ಆದರೆ ಏನು ಉಳ್ಕೊಳುತ್ತೆ ನನಗೆ ಆರ್ ಕೆ ವಿಲ್ ಬಿ ಈಕ್ವಲ್ ಟು ಇ ಕೆ ಮೈನಸ್ ವಿ ಕೆ ಪ್ಲಸ್ ಟು. ಸೊ ಇದು ಕೂಡ ಟ್ರೂ ಆಯಿತು. ಯಾಕೆ ನೋಡಿ ಇಲ್ಲಿ ಸೇಮ್ ಬಂದಿರೋದ ಆರ್ ಕೆ ಇಸ್ ಈಕ್ವಲ್ ಟು ಇ ಕೆ ಮೈನಸ್ ವಿ ಕೆ ಪ್ಲಸ್ ಟು, ಇಟ್ ಈಸ್ ಟ್ರೂ. ಸೊ ಎರಡು ಕಂಡೀಷನ್ ಅನ್ನು ಕೂಡ ನಾವು ಪ್ರೂವ್ ಮಾಡಿ ಸೊ ಯೂಲರ್ ಫಾರ್ಮುಲಾನ ಪ್ರೂವ್ ಮಾಡಿದ್ವಿ. ಸರಿನಾ? ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.